टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನ ವೀರಣ್ಣಪಾಳ್ಯ ಮುಖ್ಯ ರಸ್ತೆಯ ಬಳಿ ಅಗ್ನಿ ಅವಘಡ ಸಂಭವಿಸಿದೆ. ಕಾರ್ಮಿಕರು ವಾಸವಿದ್ದಂತ 20ಕ್ಕೂ ಹೆಚ್ಚು ಶೆಡ್ಗಳು ಬೆಂಕಿಗೆ ಆಹುತಿಯಾಗಿದೆ. ಮನೆಯಲ್ಲಿದ್ದಂತ ಸಾಮಗ್ರಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ವರದಿಯಾಗಿದೆ. ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಮಹೋತ್ಸವ ಸಂಪನ್ನಗೊಂಡಿದೆ. ನಗರ ಪ್ರದಕ್ಷಿಣೆ ಮಾಡಿದ ದ್ರೌಪದಮ್ಮನ ಕರಗವು ಧರ್ಮರಾಯನ ಸ್ವಾಮಿ ದೇವಾಲಯಕ್ಕೆ ವಾಪಸ್ಸಾಗಿದೆ. 15ನೇ ಬಾರಿ ಕರಗ ಹೊತ್ತು ಅರ್ಚಕ ಜ್ಞಾನೇಂದ್ರ ದೇಗುಲಕ್ಕೆ ಮರಳಿದ್ದಾರೆ. ದ್ರೌಪದಮ್ಮನ ಕರಗ ಶಕ್ತಿಯೋತ್ಸವ ಮೆರವಣಿಗೆ ನಸುಕಿನ ಜಾವ 3 ಗಂಟೆಗೆ ಆರಂಭ ಆಯಿತು. ಹಜರತ್ ತವಕಲ್ ಮುಸ್ತಾನ್ ಶಾ ದರ್ಗಾದಲ್ಲಿ ಧೂಪಾರತಿ, ಅಣ್ಣಮ್ಮ ದೇಗುಲದಲ್ಲಿ ಪೂಜೆಯನ್ನ ಸ್ವೀಕರಿಸಲಾಯಿತು. ಬಳಿಕ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯ ಆಂಜನೇಯ ದೇಗುಲ, ವಿದ್ಯಾಗಣಪತಿ ದೇಗುಲದಲ್ಲಿ ಪೂಜೆಯನ್ನ ಸ್ವೀಕರಿಸಲಾಯಿತು. ಬೆಂಗಳೂರು ಕರಗದಷ್ಟೇ ಖ್ಯಾತಿ ಪಡೆದಿರುವಂತಹ ಆನೇಕಲ್ ಕರಗವೂ ಕೂಡ ವಿಜೃಂಭಣೆಯಿಂದ ನಡೆದಿದೆ. ಆನೇಕಲ್ನ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗವನ್ನ ಅರ್ಚಕ ರಮೇಶ್ ಹೊತ್ತು ಸಾಗಿದ್ರು. ಆನೇಕಲ್ ಪಟ್ಟಣದ ರಾಜಬೀದಿಗಳಲ್ಲಿ ಕರಗ ಸಂಚರಿಸಿತ್ತು. ಈ ವೇಳೆ ಸಾವಿರಾರು ಜನ ಜಮಾಯಿಸಿದ್ರು. ಹಾಸನ ಜಿಲ್ಲೆಯ ವಿವಿಧೆಡೆ ನಿನ್ನೆ ಮಳೆರಾಯ ಅಬ್ಬರಿಸಿದ್ದಾನೆ. ಹಾಸನ ತಾಲೂಕಿನ ಮಳಲಿ, ಶಾಂತಿಗ್ರಾಮ ಸುತ್ತಮುತ್ತ ಆಲಿಕಲ್ಲು ಮಳೆಯಾಗಿದೆ. ಮಳೆ ನಡುವೆನೂ ಕೂಡ ಮಕ್ಕಳು, ಮಹಿಳೆಯರು ಆಲಿಕಲ್ಲನ್ನ ಬಾಚಿಕೊಂಡು ಸಂಭ್ರಮಿಸಿದ್ರು. ಹಾಸನದಲ್ಲಿ ಸುರಿದ ಮಳೆರಾಯ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ಅರಸೀಕೆರೆ ತಾಲೂಕಿನ ವಡಗರಹಳ್ಳಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ರೈತ ರಂಗಸ್ವಾಮಿ ಎಂಬುವರ ಮನೆ ಹಾಗೆ ದನದ ಕೊಟ್ಟಿಗೆಗೆ ಹಾನಿಯಾಗಿದೆ. ಸೂಕ್ತ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ರೈತ ಮನವಿ ಮಾಡಿದ್ದಾನೆ. ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಕಳ್ಳತನ ಮಾಡಿದಂತ ಕದೀಮನನ್ನ ಎಂಕೆ ದೊಡ್ಡಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ನಾಗೇಶ್ ಕೋದಂಡರಾಮ ಎಂಬುವರ ಮನೆಯಲ್ಲಿ ಚಿನ್ನಾಭರಣವನ್ನ ಕದ್ದಿದ್ದ. ಬಂಧಿತನಿಂದ 13 ಲಕ್ಷ ರೂಪಾಯಿ ಮೌಲ್ಯದ 136 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಕಳನಟ ಶೇಷಗಿರಿ ಬಸವರಾಜ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿತ್ತು. ತನಿಖೆ ನಡೆಸಿರುವಂತಹ ಪೊಲೀಸರು ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಶೇಷಗಿರಿ ವಿರುದ್ಧವಾಗಿ ಮಾಡಲಾದಂತಹ ಆರೋಪ ಸುಳ್ಳು ಮತ್ತೆ ಸಾಕ್ಷ್ಯರಹಿತ ಅಂತ ಬಿ ರಿಪೋರ್ಟ್ ಸಲ್ಲಿಸಲಾಗಿದೆ. 2021ರಲ್ಲಿ ಶೇಷಗಿರಿ ವಿರುದ್ಧವಾಗಿ ಅತ್ಯಾಚಾರ ಆರೋಪ ಮಾಡಲಾಗಿತ್ತು. 2014ರಲ್ಲಿ ನನ್ನ ಹಾಗೆ ನಟ ಶೇಷಗಿರಿ ಪರಿಚಯ ಆಗಿತ್ತು. 2014ರಲ್ಲಿ ಕಾರ್ನಲ್ಲಿ ಶೇಷಗಿರಿ ನನ್ನ ಪ್ರಜ್ಞೆ ತಪ್ಪಿಸಿ ರೇಪ್ ಮಾಡಿದ್ರು. 2021ರಲ್ಲೂ ಅತ್ಯಾಚಾರ ಎಸಗಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿದ್ರು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವಂತಹ ಪುಣ್ಯಕ್ಷೇತ್ರಕ್ಕೆ ಕುಟುಂಬದವರ ಜೊತೆಗೆ ಆಗಮಿಸಿರುವಂತಹ ಡಿಕೆ ದೇವರ ದರ್ಶನವನ್ನ ಪಡೆದರು. ಡಿಸಿಎಂ ಬಂದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಮಾಡಲಾಯಿತು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಬ್ಬಿಯಾ ಗ್ರಾಮದಲ್ಲಿರುವಂತಹ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮೇಶ್ವರ ದೇವರ ಮೂರ್ತಿಗೆ ಗ್ರಾಮಸ್ಥರು ಬೆಳ್ಳಿ ಕವಚ ಧಾರಣೆ ಹಾಗೆ ಹೋಮ ಹವನ ಆಯೋಜಿಸಿದರು. ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಕಂಬಳ ಸ್ಪರ್ಧೆ ಆಯೋಜನೆ ಮಾಡುವಾಗ ಡಿಸಿಎಂ ಡಿಕೆ ಘೋಷಣೆ ಮಾಡಿದ್ದಾರೆ, ಆಯೋಜನೆ ಮಾಡುವುದಾಗಿ. ಮಂಗಳೂರಿನ ಗುರುಪುರ ಕಂಬಳದಲ್ಲಿ ಮಾತನಾಡಿರುವಂತಹ ಡಿಕೆ ಸಿಎಂ ಜೊತೆ ಮಾತನಾಡಿ ಮುಂದಿನ ವರ್ಷದಿಂದಲೇ ದಸರಾ ಕ್ರೀಡಾಕೂಟದಲ್ಲಿ ಕಂಬಳ ಸ್ಪರ್ಧೆಯನ್ನ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ಕಬಿನಿ ಹಿನ್ನೀರಿನ ಬಳ್ಳಿ ಹುಲಿ ಹಾಗೆ ಹುಲಿಯ ಮರಿಗಳು ಕಾಣಿಸಿಕೊಂಡಿದೆ. ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿ ವೇಳೆ 3 ಮರಿಗಳ ಜೊತೆಗೆ ಇದ್ದಂತ ತಾಯಿ ಹುಲಿಯು ಕಾಣಿಸಿಕೊಂಡಿದೆ. ಹುಲಿಗಳನ್ನ ಕಂಡ ಪ್ರವಾಸಿಗರು ಖುಷಿಯಾಗಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಹೈದರಾಬಾದ್ ಗೆದ್ದು ಬೀಗಿದೆ. ಮೊದಲು ಬ್ಯಾಟ್ ಮಾಡಿದಂತ ಪಂಜಾಬ್ 20 ಓವರ್ಗೆ 245 ರನ್ ಅನ್ನ ಕಲೆ ಹಾಕಿತ್ತು. 246 ರನ್ ಬೃಹತ್ ಗುರಿಯನ್ನ ಬೆನ್ನಹತ್ತಿರುವಂತಹ ಸನ್ರೈಸರ್ಸ್ 18.3 ಓವರ್ಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಅಭಿಷೇಕ್ ಶರ್ಮಾ 40 ಬಾಲ್ಗಳಲ್ಲಿ ಅತಿ ವೇಗದ ಶತಕವನ್ನು ಸಿಡಿಸಿದ್ರು. ಇದು ಐಪಿಎಲ್ ಇತಿಹಾಸದಲ್ಲೇ 6ನೇ ಅತಿ ವೇಗದ ಶತಕವಾಗಿದೆ. ಇನ್ನು ಈ ಪಂದ್ಯದಲ್ಲಿ 55 ಎಸೆತವನ್ನು ಎದುರಿಸಿರುವಂತಹ ಅಭಿಷೇಕ್ ಬರೋಬ್ಬರಿ 141 ರನ್ ಗಳಿಸಿದ್ದಾರೆ. ಶಿಷ್ಯ ಅಭಿಷೇಕ್ ಶರ್ಮಾ ಶತಕಕ್ಕೆ ಗುರು ಯುವರಾಜ್ ಸಿಂಗ್ ಖುಷಿ ಪಟ್ಟಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ವಾವ್, ಶರ್ಮಾ ಅವರ ಪುತ್ರರೇ, ಇಷ್ಟೊಂದು ಪ್ರಬುದ್ಧತೆ ನಂಬೋಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಬರೆದುಕೊಂಡಿದ್ದಾರೆ. ಅಭಿಷೇಕ್ ಶರ್ಮಾ ಯುವರಾಜ್ ಸಿಂಗ್ ಗರಡಿಯಲ್ಲಿ ಪಳಗಿದ್ದಾರೆ.